ಮೇಡಮ್ಗೆ ಸರ್ಪ್ರೈಸು ಬಿಕಾಸ್ ನಾಳೆ ನಮ್ಮ ಆನಿವರ್ಸರಿ. ರಾಜ್ ದಮ್ ಬಿರಿಯಾನಿ ಅಲ್ಲೇ ತೋರಿಸ್ತೀನಿ ಬಾ, ಎಂಟ್ರಿ ಆಗೋದು. ಬನ್ನಿ ಹೋಗೋಣ. ఏంది రొమాంటిక్ కపుల్ అనుకుండా 2 స్టాల్ వేసిండు. ఊటీ, మైసూర్, మడికేరి ఒక్క యానిమల్ కనిపిస్తుంది. ಮಸ್ತು చాలా బాగుంది ಗೈಸ್. ನಮ್ಮ ರೆಸಾರ್ಟಿಗೆ ದಾರಿ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. అందరికీ నమస్కారం. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ దీపాన్య వ్లాగ్స్. ಇವತ್ತು ಏನಪ್ಪ ಸ್ಪೆಷಲ್ಲು ಅಂದರೆ ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ఎక్కడో నాకు తెలియదు. ಮೇಡಮ್ಗೆ ಸರ್ಪ್ರೈಸು ಬಿಕಾಸ್ ನಾಳೆ ನಮ್ಮ ಆನಿವರ್ಸರಿ, 1 year ಆನಿವರ್ಸರಿ. ಸೊ ಅದರಿಂದ ಒಂದು ಕಡೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 1 month ಬಿಫೋರೇ ಪ್ಲ್ಯಾನ್ ಮಾಡಿ ಎಲ್ಲ ಬುಕ್ ಮಾಡಿ ಇಟ್ಟಿದ್ದೀನಿ. ಮೇಡಮ್ಗೆ ಗೊತ್ತಿಲ್ಲ, ಸೊ ಮನೇಲೂ ಗೊತ್ತಿರಲಿಲ್ಲ. ಲಾಸ್ಟ್ ವೀಕ್ ಏನೋ ಡಿಸ್ಕಷನ್ ಆಗೋವಾಗ ಇನ್ನು ಮನೇಲಿ ಹೇಳ್ಬೇಕಲ್ಲ ಅಂದ್ಬಿಟ್ಟು ಹೇಳ್ದೆ ಇರಲ್ಲ, ನಾವು ಏನು ಪ್ಲ್ಯಾನ್ ಮಾಡಿಬಿಟ್ರೆ ನಾವು ಆಚೆ ಹೋಗ್ತಾ ಇದ್ದೀವಿ ಅಂತ. ಸೊ ಅವಾಗ ಗೊತ್ತಾಯಿತು, ಬಟ್ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತ ಗೊತ್ತಿಲ್ಲ. ಸೊ ಬನ್ನಿ ಅವ್ರ ಜೊತೆಗೆ ನಿಮಗೂ ಎಲ್ಲಿ ಹೋಗ್ತಾ ಏನು ಅಂತ ಅಂದವೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಚಲೋ ಇವಾಗ ಹೋಗೋಣ. ఎక్సైటెడ్ బేబ్. చాలా. నేనేదో ప్లాన్ చేసిన కానీ సార్ ఇంకా పెద్దగా ప్లాన్ చేసిండు. పెద్దగా నేమ్లే, ಡಿಫ್ರೆಂಟ್ ಆಗಿ ಏನು ಯಾವಾಗೂ ಇಲ್ಲೇ ಅಂದ್ಬಿಟ್ಟು ఏదో. ಸೊ ಆಚೆ ಕಡೆ. ಚಲೋ ಬನ್ನಿ ಹೋಗೋಣ. ಇವಾಗ ಟೈಮ್ ಬಂದ್ಬಿಟ್ಟು 8:20 ಆಗಿದೆ. ಸೊ 8 o'clock ಬಿಡೋಣ ಅನ್ಕೊಂಡ್ರೆ ಪರವಾಗಿಲ್ಲ, 20 minutes ಫೈನ್. ಸೊ ಕಮಾನ್ ಲೆಟ್ಸ್ ಗೋ. చూద్దాం ఏం ಸರ್ಪ್ರೈಸ್. ಸೊ ಗೈಸ್, ಮನೆಯಿಂದ ಬಿಟ್ಟು ಬಂದ್ರಿ, ಹೋಗ್ತಾ ಇದ್ವಿ. ಸೊ ಮಧ್ಯದಲ್ಲಿ ಯಾಕೆ ಸ್ಟಾಪ್ ಮಾಡೋದು ಅಂದ್ಬಿಟ್ಟು, ಇವತ್ತು ಸಂಡೇ ಬೇರೆ ಅಲ್ವಾ, ಒಂದೇ ಸತಿ ನಮ್ಮ ಹೊಸಕೋಟೆಯಲ್ಲೇ ರಾಜ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಇಲ್ಲೇ ಒಂದೇ ಸತಿ ಬ್ಯಾಟಿಂಗ್ ಮಾಡಿ ಚೆನ್ನಾಗೆ ಸಂಡೇಗೆ ಒಂದೇ ಸತಿ ಹೋಗ್ಬಿಡೋಣ, ಎಲ್ಲೂ ನಿಲ್ಲಿಸೋ ನೆಸೆಸಿಟಿ ಇರೋಲ್ಲ ಅಂತ ಇಲ್ಲೇ ಬಂದಿದ್ದೀವಿ. ಸೊ ಬನ್ನಿ ಬಿರಿಯಾನಿ ತಿನ್ಕೊಂಡು ಹೋಗೋಣ. ಚಲೋಮ್ಮ. ನೋಡಿ ಗೈಸ್, ಬೆಳಗ್ಗೆ ಬಿರಿಯಾನಿ, 2 ಮಟನ್ ದಮ್ ಬಿರಿಯಾನಿ, ರಾಜ್ ದಮ್ ಬಿರಿಯಾನಿ. ರಾಜ್ ದಮ್ ಬಿರಿಯಾನಿ ನೋಡಿ ಗೈಸ್, ನಮ್ಮ ಹೊಸಕೋಟೆ ರಾಜ್ ದಮ್ ಬಿರಿಯಾನಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಫೇಮಸ್ ಹೊಸಕೋಟೆ ಬಿರಿಯಾನಿಗಳು ಎಲ್ಲ ಬಂದು ತಿಂದೇ ಇರ್ತೀರಾ. ಸೊ ಬನ್ನಿ ತಿನ್ಬಿಟ್ಟು ನಾನ್ ಸ್ಟಾಪು ಹೋಗ್ಬಿಡೋಣ ನಮ್ಮ ಡೆಸ್ಟಿನೇಷನ್ಗೆ. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ. ಸೊ ಗಾಯ್ಸ್, ರಾಜ್ ದಮ್ ಬಿರಿಯಾನಿಯಲ್ಲಿ ಬಿರಿಯಾನಿ ತಿಂದು ನಾವು ಇವಾಗ ಮೂವ್ ಆಗಿದ್ದೀವಿ. ಬನ್ನಿ ಹೋಗುವ. ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಗಾಯ್ಸ್. ನೋಡಿ, ಆಂಜನೇಯ ಸ್ವಾಮಿಗೊಂದು ನಮಸ್ಕಾರ ಹಾಕೊಂಡು ಇನ್ನೊಂದು ಸ್ವಲ್ಪ ದೂರ ಸಿಟಿ ದಾಟ್ಬಿಡ್ತೀರಿ. ಸಿಟಿ ದಾಟಿದ್ಮೇಲೆ ಮೈಸೂರು ಹೈವೇ ಹತ್ಬಿಟ್ಟು ಆರಾಮಾಗಿ ಪೀಸಾಗೆ ಹೋಗ್ಬಿಡೋಣ. ಮೈಸೂರು. ಮೈಸೂರು. ಎನಿ ಗೆಸಸ್ ಬೇಬ್, ಎಲ್ಲಿ ಹೋಗ್ತಾ ಇದೀರಿ ಅಂತ? ఏమో ఈ రూట్ అయితే మైసూర్ది తెలుసు, ఎందుకంటే ఎన్నిసార్లు ಮೈಸೂರೇ ಹೋಗ್ತಾ ಇರೋದು, ಹೇಳ್ತಾ ಇಲ್ವಾ? ಮೈಸೂರು ಹೈವೇ ಮೈಸೂರು. ಬಟ್ ಎನಿ ಗೆಸಸ್? ಮೈಸೂರಲ್ಲೇ ಇರ್ತೀರಾ? ಮುಂದೆ మైసూర్ దాకా తెలుసు, మైసూర్ తర్వాత ఏమొస్తాడు తెలియదు నాకు. మైసూర్ తర్వాత మ్యాంగ్ಳೂರ್ వస్తుందా? ಮ್ಯಾಂಗ್ಳೂರ್ ಮೈಸೂರು ಹೈವೇ ರೋಡ್ ಅಲ್ಲ, ಅದು ಧರ್ಮಸ್ಥಳ ಹೈವೇ ಹೋಗ್ಬೇಕು. ಚಲೋ ಓಕೆ. ಸೊ ಹೋಗಿ ಎಂಟ್ರಿ ಆಗೋವರೆಗೂ ಅದೇ ಸಸ್ಪೆನ್ಸ್ ಅಲ್ಲೇ ಇರೋ, ಅಲ್ಲೇ ತೋರಿಸ್ತೀನಿ ಬಾ ಎಂಟ್ರಿ ಆಗೋದು. ಬನ್ನಿ ಹೋಗೋಣ. ఎక్సైటింగ్ ఉంది. ఏడ తీసుకెళ్తున్నా, ఏం చేస్తున్నాను, సర్ప్రైజెస్ క్రేజీ ఇస్తాడు. చూద్దాం ఏం చేస్తాడు, ఎక్కడ తీసుకెళ్తున్నాడు. చలో లెట్స్ గో. ಟಿಲ್ಲು ಪೆರು ಪಿನ್ನಿ ಸ್ಟೈಲೆ ಬೇರು ಸೊಕೆಮೋ ಇರೋ ತಿರು ಕೊಟ್ಟದಿ ತಿನ್ ಮಾರೋ. ಟಿಲ್ಲು ಕೊಟ್ಟು ಟಿಲ್ಲು ಕೊಟ್ಟು ಪಂಚಿ ಕೊಟ್ಟು ಬಾಕ್ಸುಲು ಪಲ್ಲೆ ತಟ್ಟು ಖರಾಬು
ಬಾಸು ಖರಾಬು ಸುಮ್ನೆ ಓಡೋಗು ನಿಲ್ಲಬೇಡ ಓಡೋಗೆ ಓಡೋಗು ಡಾನುಗಳು ರೌಡಿಗಳು ಫಿದಾ ಆಗವ್ರೆ ನನ್ನ ಭೇಟಿ ಮಾಡೋಕೆ ಮುಗಿತವ್ರೆ ಫೀಲ್ಡ್ ಅಲ್ಲಿ ನನ್ನ ಕಿಂಗು ಅಂತಾರೆ ನನ್ನ ಕಟ್ಕೊಂಡು ನೀನು ಆಗು ಬಾರೆ ಕಿಟಾಟೆ ಅನ್ನ ಬಂದ ಬಾಂಡ್ ಸ್ಟೆಪ್ ಹಾಕೆ వచ్చేవా ఆరాటం ఇది కలిగేలా వచ్చేవా బట్టెట్టి నిన్ను పిలవాలా వచ్చేవా సయ్యో నేనే వస్తానుగా సయ్యో నీకు ఉంటానుగా నిన్నే दिल से इश्क किया तुमसे ఇనవా ఎందే నీ గొడవ నీతోనే దీనా మరణ ಸಂಜಾನಯ್ಯ ಕ್ಯಾ ಗೈಸ್ ಮೈಸೂರು ಹೈವೇ ಅಲ್ಲಿ ಸ್ವಲ್ಪ ಜಾಲಿ ಮಾಡ್ಕೊಂಡು ಇಬ್ರು ಸಾಂಗ್ಸ್ ಕೇಳ್ಕೊಂಡು ಬಂದ್ರಿ ಇನ್ನೊಂದು 25 ಕಿಲೋಮೀಟರ್ಸ್ ಇದೆ ಮೈಸೂರು ಸೊ ಒಂದು ಚಿಕ್ಕದಾಗೆ ವಾಶ್ರೂಮ್ ಅಂಡ್ ಕಾಫಿ ಬ್ರೇಕ್ ಹಾಕಿದ್ದೀರಿ ಸೊ ಬನ್ನಿ ಹೋಗಿ ಕಾಫಿ ಗಿಫಿ ಕುಡ್ಕೊಂಬೋಣ చలోమా చలో గైస్ కాఫీ తాగుదామని ఆపినాం కానీ ఎండ చాలా ఉంది ఈ ఇంత ఎండలో కాఫీ ఏం తాగుతాం మంచి కొబ్బరి నీళ్ళు తాగుదాం ఏంది రొమాంటిక్ కపుల్ అనుకుండా 2 స్టాల్ వేసిండు cheers ಓಕೆ ಗಾಯ್ಸ್ ತಂಪಾಗಿ ಎಳ್ನೀರು ಕುಡಿದ್ಬಿಟ್ಟು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದೀವಿ ಹೋಗ್ಬಿಡೋಣ ఎంత ఫుల్ ఉండే కొబ్బరి నీళ్ళు ఫుల్ అయిపోయింది కడుపు 60 ರೂಪಾಯಿ ಒಂದು ಬಟ್ ದೊಡ್ಡದಾಗಿ ನೀರು ಜಾಸ್ತಿ ಚೆನ್ನಾಗಿದೆ సో ಬನ್ನಿ ಹೋಗೋಣ బాబు ಹಾ ఊటీకి వెళ్తున్నామా లేదు మడికేరి వెళ్తున్నామా లేదే ఎందుకు అట్లా అడుగుతున్నావు అరే చూడు ఓ ఊటీ మైసూర్ మడికేరి ఆ బోర్డు చూసి అడుగుతున్నావా ఆ. నో ఇంకేం ప్లేస్ ఉంది మైసూర్ దగ్గర ಹೋಗೋಣ ಬಾ జస్ట్ వెయిట్ ఫర్ అనదర్ 1.5 hour ಗೈಸ್ ಬಂಡೀಪುರ್ ಟೈಗರ್ ರಿಸರ್ವ್ ಎಂಟ್ರಿ ಆಗ್ತಾ ಇದ್ದೀರಿ ಸೊ ಇಲ್ಲಿ ಎಂಟ್ರಿ ಹತ್ರ ಕಾರ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಕ್ಯಾಶ್ ಮಾತ್ರನೇ ಫೋನ್ಪೇ ಎಲ್ಲ ಇಲ್ಲ సో క్యాష్ ఇరలిಲ್ಲ అల్లోకి అంగడి హత్ర ఇసుకొని ఇದ್ದೀನಿ గైస్ ఒకటైతే అర్థమైంది సార్ కేరళకి తీసుకెళ్తున్నారు ఎందుకంటే చూడండి కేఎల్ బోర్డ్ నంబర్ ప్లేట్స్ చాలా ఉన్నాయి ఇక్కడ ఒక బస్సు కూడా వచ్చింది మొత్తం కేరళ మలయాళీ రాస్తుంది మొత్తం తమిళనాడు ఊటీను ఇట్లే వెళ్ళేది ఎట్లా నువ్వు కేరళ నాకు టిఎన్ కూడా కనిపించింది నంబర్ ప్లేట్స్ కానీ ఎక్కువ కేఎల్ అని ఉంది బస్సులో తమిళనాడు ఊటీకి కూడా ఇట్లే వెళ్ళేది సో నాకు తెలిసి కేరళ వెళ్తున్నాం నాకు ఎందుకో వర్కలా అనిపిస్తుంది ఎందుకంటే వర్కలా అని ప్లాన్ వేస్తుండే వెళ్ళాలి అని నాకెందుకో వర్కలా అనిపిస్తుంది అడిగితే కాదంటుండు ఆనే బంతు వెళ్ళి నిజంగా నేను వెయిట్ చేస్తున్నా ఇదేది బండిపూర్ ఫారెస్ట్ దారి అంటే ఇది ఫుల్ అడవి చుట్టుపక్కల కోతులు తప్ప ఇంకేం కనిపించలేదు ಆಫ್ಟರ್ನೂನ್ ಅಲ್ಲಮ್ಮ ಸೊ ಆಲ್ಮೋಸ್ಟ್ ಅನಿಮಲ್ ಸ್ಪಾಟ್ ಆಗಲ್ಲ మార్నింగ్ ಆದ್ರೆ ಎಲ್ಲ ಇರುತ್ತೆ ఇంకా నైట్ టైమ్స్ వెళ్తే ఇక్కడ క్లోజ్ చేస్తారంట దారి ఒక్క యానిమల్ కనిపిస్తుంది జస్ట్ మంకీస్ కూడా ఫ్యామిలీ కనిపించేస్తారు ಗೈಸ್ ನೋಡಿ ಜಿಂಕೆ ಕಾಣಿಸ್ತು ನಮಗೆ ಜಿಂಕೆ ನಿಮ್ಗೆ ಇದ್ರಲ್ಲಿ ಫೋನಲ್ಲಿ ಕಾಣಿಸ್ತಾ ಇತ್ತೋ ಎಲ್ಲೋ ಗೊತ್ತಿಲ್ಲ ನೋಡಿ ಅಲ್ಲಿ ಕದಲ್ತಾ ಐತೆ ಫುಲ್ 3x ಹಾಕಿದ್ದೀನಿ ಅದು ಗಿಡದಲ್ಲಿ 2 ಅಲ್ಲಿ 2 ಇಲ್ಲಿನೂ ಐತೆ ಇಲ್ಲಿ ಕಾಣಿಸ್ತಾ ಐತೆ ನೋಡಿ
ನೋಡಿ ಅಲ್ಲಿದೆ ನೋಡಿ ಜಿಂಕೆ ಜಿಂಕೆ ಮರಿನಾ. ಗೈಸ್ ಬಂಡೀಪುರದಿಂದ ಎಕ್ಸಿಟ್ ಆಗ್ಬಿಟ್ರಿ, ಏನು ಕಾಣಿಸಿಲ್ಲ, ಜಿಂಕೆ ಕಾಣಿಸ್ತು ಅಷ್ಟೇ, ಒಂದು 5-6 ಜಿಂಕೆ ಕಾಣಿಸ್ತು. ಕ್ಯಾಮ್ರಲ್ಲಿ ತೋರಿಸೋಣ ಅಂದರೆ ಅಷ್ಟು ದೂರ ನೀಟಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಲ್ಲಿ, ಬಟ್ ನಮ್ಮ ಕಣ್ಣಿಗೆ ನೀಟಾಗಿ ಕಾಣಿಸ್ತಾ ಇತ್ತು. ಸೊ ಹೋಗೋವಾಗ ರಿಟರ್ನ್ ಹೋಗೋವಾಗೂ ಇದೇ ರೋಡಲ್ಲಿ ಹೋಗ್ಬೇಕು, ನೋಡೋಣ ಅವಾಗ ಏನನ್ನ ಕಾಣಿಸುತ್ತೇನೋ ಅಂತ. ಚಲೋ ಮೇಡಮ್ ನೋಡಿ ಕಾಯ್ಕೊಂಡ್ ಕೂತವ್ರೆ, ಎಲ್ಲೋಗ್ತಾ ಇರಿ ಅಂತ ಎಲ್ಲ ಕಡೆ ನೋಡ್ಕೊಂಡು. ಜಂತುಲ್ ಐಪಾಯ್ ಹೇಳಿ ಎಕ್ಸಿಟ್ ಐಪಾಯ್ನ. ಸೊ ನಾ ಕೆಲವೇ ಕ್ಷಣದಲ್ಲಿ ಮೇಡಮ್ಗೆ ನಾವೆಲ್ಲೋಗ್ತಾ ಇರಿ ಅಂತ ಗೊತ್ತಾಗುತ್ತೆ. ವೆಲ್ಕಮ್ ಟು ಗಾಡ್ಸ್ ಓನ್ ಕಂಟ್ರಿ ಕೇರಳ ವಯನಾಡ್. ಆ್ಯಕ್ಚುಲಿ ಅವಾಗೆ ಅಲ್ಲಿ ಎಂಟ್ರಿ ಆಗುವಾಗ ಬೋರ್ಡ್ ಕಾಣಿಸ್ಬಿಡ್ತು, ವಿಡಿಯೋ ತೆಗಿಯೋಕ್ಕಾಗಿಲ್ಲ ಅವಾಗ ಚೆನ್ನಾಗಿತ್ತು ಎಕ್ಸ್ಪ್ರೆಷನ್. ಸೊ ಪಾಸ್ ಆದಮೇಲೆ ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿದ್ದು ಅಲ್ಲ ಬೇಬ್. ಬಟ್ ಏನಂದರೆ ಯಾವ ರೆಸಾರ್ಟ್ ಹೆಂಗಿದೆ ಅಂತೆಲ್ಲ ಗೊತ್ತಿಲ್ಲ ಅಲ್ಲ. ಸೊ ಬರೀ ವಯನಾಡ್ ಅಂತೂ ಕೇರಳ ವಯನಾಡ್ಗಂತೂ ಬಂದಿದ್ದೀವಿ. ಬೆಳಗ್ಗೆಯಿಂದ ಸರ್ಪ್ರೈಸಲ್ಲಿ ಕರ್ಕೊಂಬಂದು ಲಾಸ್ಟ್ಗೆ ಎಂಟ್ರಿ ಆಗೋದ್ವಿ. ಸೊ ಇವಾಗ ಇನ್ನು 18 ಕಿಲೋಮೀಟರ್ಸ್ ಇದೆ ನಮ್ಮ ರೆಸಾರ್ಟ್ಗೆ, 18 ಕಿಲೋಮೀಟರ್ಸ್ ಇದೆ. ಸೊ ರೆಸಾರ್ಟ್ಗೆ ಹೋದ್ಮೇಲೆ ಅಲ್ಲಿ ಸಿಗೋಣ. ಚಲೋ ಲೆಟ್ಸ್ ಗೋ. ಹೆಂಗಿದೆ ಬೇಬ್ ವಯನಾಡ್? ಎಕ್ಸ್ಪೆಕ್ಟ್ ಮಾಡಿದ್ದ ವರ್ಕಲ ಅಂತ ಇದೆ, ಈ ಕಡೆ ವರ್ಕಲ ಬರಲ್ಲ. ವರ್ಕಲ ಅನ್ಕೋಣ అలా మధ్యాహ్నం నిద్ర పట్టేసింది. విండోస్ ఓపెన్ చేసేసి గాలి మస్తుండే నేను పడుకున్నా. వేసేసరికి ఘాట్ రోడ్స్ వచ్చింది, టర్నింగ్స్ చేస్తుండే ఇట్లా ఏంటని లేచిన చూస్తే వయనాడ్ అని వచ్చింది. వయనాడ్కి వచ్చింది అర్థం. ఓకే తెలిసింది సర్ప్రైజ్ ప్లేస్ ఇస్ వయనాడ్. ఇంకేమో ముందు సర్ప్రైజ్ ఉందంట. ನೋಡಿ ಗೈಸ್, ಕೇರಳ ವಯನಾಡ್ ನಮ್ಮ ರೆಸಾರ್ಟ್ ಹತ್ರ ಬರ್ತಿದ್ದಂಗೆ ಕ್ಲೈಮೇಟ್ ನೋಡಿ, ಈ ಟೀ ಪ್ಲಾಂಟೇಶನ್ಸ್ ನೋಡಿ, ಕ್ರೇಜಿ ವೈಬೇ ಒಂಥರ ಸೂಪರ್ ಆಗೈತೆ ನೋಡಿ, ಮಸ್ತು. ಕಾಫಿ ಪ್ಲಾಂಟೇಶನ್ಸ್ ಭಲೇ ఉంది. ಅವಾಗೆ ನಾವು ಅಲ್ಲಿ ಜಸ್ಟ್ ಒಂದು 20 ಮಿನಿಟ್ಸ್ ಮುಂಚೆ ಸಿಟಿಯಲ್ಲಿ ಹೆಂಗಿತ್ತೋ ಫುಲ್ ಚೇಂಜೇ ಆಗೋಯ್ತು ಇವಾಗ. ಮಸ್ತು, చాలా బాగుంది. ಅದಕ್ಕೆ ಹೇಳೋದು ಇಲ್ಲಿ ನೋಡಿ, ಇಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅಂತ ಕೇರಳನ ನೋಡಿ ನೋಡಿ ಗೈಸ್. ಆಹಾ ಏನ್ ಕಾಣಿಸ್ತೈತೆ ನೋಡಿ, ಕ್ರೇಜಿ ವೈಬ್ಸ್. ಆಹಾ ಇಲ್ಲೇ ಬೇರೆ ಅಪ್ಪ ನೋಡಿ ಗೈಸ್. ನಮ್ಮ ರೆಸಾರ್ಟಿಗೆ ದಾರಿ ಫುಲ್ ಕಾಫಿ ಪ್ಲಾಂಟ್ಸ್ ಮಧ್ಯದಲ್ಲಿ ಈ ಥರ ಒಂದು ಚಿಕ್ಕ ರೋಡು, ಮುಂದೆ ಯಾವುದೋ ಒಂದು ಆಟೋ ಹೋಗ್ತಿದೆ, ನಮ್ಮ ಕಾರ್ ಬಿಟ್ರೆ ಏನಿಲ್ಲ. ಕ್ರೇಜಿ ಫುಲ್ಲು ಕಾಫಿ ಪ್ಲಾಂಟ್ಸ್. ಗೈಸ್ ಫೈನಲಿ ರೀಚ್ ಆದ್ವಿ ನಮ್ಮ ರೆಸಾರ್ಟ್ ಹತ್ರ. ರೆಸಾರ್ಟಿಗೆ ಬರೋ ರೂಟೇ ಕ್ರೇಜಿ ಆಗಿದೆ, ಸುತ್ತಲೂ ಕಾಫಿ ಪ್ಲಾಂಟೇಶನ್ ಅಲ್ಲಿ ಮಸ್ತಾಗಿದೆ. ಯಾವ ರೆಸಾರ್ಟು ಏನು ಅಂತ ನೋಡಬೇಕು ಅಂದ್ರೆ ನೀವು ವೆಯ್ಟ್ ಮಾಡಬೇಕು, ಯಾಕಂದ್ರೆ ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀವಿ. ಅಲ್ಲಿ ಹೊರಗಡೆ ಬಾಯ್, ಟೇಕ್ ಕೇರ್.